ಸರ್ ಮತ್ತೆ ಸಿಟಿ ರವಿ ಅವರಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಸರ್, ಅದ್ರ ಬಗ್ಗೆ ಸರ್. ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಹತ್ಯೆ ಮಾಡ್ತೀವಿ ಅಂತ ಇವತ್ತು ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದೆ. ಚಿಕ್ಕಮಗಳೂರಿನ ಬಸ್ ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ ನಾನು. ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾತಾಡಿದ್ದು ಬೇರೆ ಯಾರು ಮಾತಾಡ್ಬೇಕಾಗಿಲ್ಲ. ಕಾನ್ಶಿಯಸ್ ಇದೆಯಲ್ಲ, ಆತ್ಮಸಾಕ್ಷಿ. ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ 100 ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು. ಅಲ್ಲೇ ನಾನು ಮಾತಾಡಿದ್ ತಪ್ಪಾಗೋಯ್ತು, ಹತ್ತಾಶ್ಚರ್ಯದಿಂದ ಮಾತಾಡಿದ್ದೀನಿ, ಕ್ಷಮೆ ಕೇಳಿದೀನಿ ಅಂತ ಹೇಳಿದೆ. ಕ್ಷಮೆ ಕೇಳ್ತೀನಿ ಅಂತ ಅಂದ್ರೆ ಮುಗ್ದೋಯ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು ಮಾಡ್ಕೊಂಡೋದ್ರೆ ಇದಕ್ಕೆ ಯಾವ್ದು ಕೊನೆ ಇಲ್ಲ. ಅವೆಲ್ಲ ಸುಮ್ಮನೆ ಸುಳ್ಳು ಎಲ್ಲ ಇದೆಯಲ್ಲ. ಅವ್ರ ಹತ್ರ ಏನೇನು ತನಿಖೆ ತಂಡಗಳಿದೆಯಲ್ಲ, ತನಿಖೆ ತಂಡ ಏನ್ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಯಾವ್ದು ಬಂದೂಕದ ವಿಚಾರ ಮಾತಾಡ್ತಾ ಇದ್ದಾರೆ. ನಿನ್ನೆ ಅದೇನೋ ನಾನು ನೋಡಿದೆ. ಅಲ್ಲ ಅದೇನೋ ಮಾತಾಡ್ತಾರಲ್ಲ, ಯಾರು ಚೀಫ್ ಮಿನಿಸ್ಟರ್ ಮನೆಗೆ ತಂದು ಬಂದೂಕ ಇಟ್ಕೊಂಡು ಬಂದು ಶರಣ ಆಯ್ತಾರ? ಪೊಲೀಸು ತಂದೆ ಇವರೇ ಸರ್ಕಾರ ನಡೆಸಿದ್ದಾರೆ, ಇವರೇ ಇದೆ. ಏನಿದೆಯೋ ಇಲ್ಲೋ ಅದು ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಒಬ್ಬ ಮುಖ್ಯಮಂತ್ರಿನ ಭೇಟಿ ಮಾಡಕ್ ಬಂದಾಗ ಎಲ್ಲ ಹಿಡ್ಕೊಂಡ್ ಬರ್ತಾರ. ಈಗ ವೀರಪ್ಪನ ತಂಡದಿಂದ ಹಿಡ್ಕೊಂಡ್ ಬಂದ್ರು ರಾಜ್ಕುಮಾರ್ ಅವ್ರನ್ನ. ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟಿದ್ರ? ಬೇಸಿಕ್ ಕಾಮನ್ ಸೆನ್ಸ್ ಬೇಕು. ಪೊಲೀಸ್ ಇದೆ, ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಇದೆ. ಅವ್ರ ಡ್ಯೂಟಿ ಏನ್ ಮಾಡ್ಬೇಕು, ಗೌಪ್ಯ ಯಾವ ರೀತಿ ಕಾಪಾಡ್ಬೇಕು ಅದನ್ನ ಡ್ಯೂಟಿ ಅವ್ರು ಮಾಡ್ತಾರೆ. ವಿ ಶುಡ್ ನಾಟ್ ಇಂಟರ್ಫಿಯರ್. ನಮ್ಗೆ ಸಂತೋಷ ಪಡ್ಬೇಕು. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ನಕ್ಸಲ್ನ ದೂರ ಮಾಡಿದ್ದಾರೆ, ಸರೆಂಡರ್ ಮಾಡಿಸಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಮಾತಾಡ್ಬೇಕು. ಬರೀ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸನೇ ಆಯ್ತೆ ಹೊರತು ಅಭಿವೃದ್ಧಿ ಕೆಲಸ ಅಲ್ಲ. ಆಗ ಎಲೆಕ್ಷನ್ ಆಯ್ತು, ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋಣ. ಈಗ ರಾಜ್ಯ ದೇಶ ಉಳಿಯಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಣ. ಮತ್ತೆ ಸಿಟಿ ರವಿ ಅವರಿಗೆ ಜೀವ ಬೆದರಿಕೆ ಪತ್ರ ಬಂದಿದೆ ಸರ್, ಅದ್ರ ಬಗ್ಗೆ ಸರ್. ಸರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಹತ್ಯೆ ಮಾಡ್ತೀವಿ ಅಂತ ಇವತ್ತು ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದೆ. ಚಿಕ್ಕಮಗಳೂರಿನ ಬಸ್ ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು ಬಿಜೆಪಿ ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ ನಾನು. ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅರ್ಥ ಆಯ್ತಾ? ಸುಮ್ಮನೆ ಮಾತಾಡಿದ್ದು ಬೇರೆ ಯಾರು ಮಾತಾಡ್ಬೇಕಾಗಿಲ್ಲ. ಕಾನ್ಶಿಯಸ್ ಇದೆಯಲ್ಲ, ಆತ್ಮಸಾಕ್ಷಿ. ಅವ್ರ ಪಾರ್ಟಿ ಲೀಡರ್ಗಳೇ ನನ್ನ ಹತ್ರ 100 ಜನ ಹೇಳಿದ್ದಾರೆ ಮಾತಾಡಬಾರ್ದಾಯ್ತು. ಅಲ್ಲೇ ನಾನು ಮಾತಾಡಿದ್ ತಪ್ಪಾಗೋಯ್ತು, ಹತ್ತಾಶ್ಚರ್ಯದಿಂದ ಮಾತಾಡಿದ್ದೀನಿ, ಕ್ಷಮೆ ಕೇಳಿದೀನಿ ಅಂತ ಹೇಳಿದೆ. ಕ್ಷಮೆ ಕೇಳ್ತೀನಿ ಅಂತ ಅಂದ್ರೆ ಮುಗ್ದೋಯ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.